ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಕಡಲೆಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಮತ್ತು ಸ್ಮೂತಾಗಿ ಈಸಿಯಾಗಿ ಇದನ್ನು ಮಾಡ್ಬೋದು. ಇದನ್ನು ಮಾಡೋದಕ್ಕೆ ನಾನಿವಾಗ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ 2ರಿಂದ 3 ಬಾರಿ, ನಂತರ ಇದು ನೆನೆಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ 3 ಗಂಟೆಗಳ ಕಾಲ ಇದನ್ನು ಹಾಗೆ ನೆನೆಸಿ ಇಡ್ತಾ ಇದ್ದೀನಿ. ನಂತರ ಇವಾಗ ನಾನು ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಈ ಕಪ್ನ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇದಕ್ಕೆ 1 ಚಮಚದಷ್ಟು ಸಕ್ಕರೆ, 1/4 ಚಮಚದಷ್ಟು ಅರಿಶಿಣದ ಪುಡಿ, ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಮೊದಲು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಬೇಕು, ಅಂದರೆ ಗೋಧಿ ಹಿಟ್ಟಿನಗಿಂತ ಇನ್ನೂ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಳ್ಬೇಕು. ಈ ಥರ ಕಲಿಸ್ಕೊಳ್ಳುವಾಗ ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾದಿ ಕಲಿಸ್ಬೇಕು. ಆ ಥರ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಇದನ್ನು ಕಲಿಸಿದ ಮೇಲೆ ಮೇಲ್ಗಡೆ ಕೂಡ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ಕೂಡ ಮೇಲ್ಗಡೆ ಡ್ರೈ ಆಗೋದಿಲ್ಲ, ಹಾಗೆ ಸ್ಮೂತಾಗಿ ಇರುತ್ತೆ. ಪ್ಲೇಟನ್ನು ಮುಚ್ಚಿ ಇದನ್ನು ನಾನು 3 ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ. 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಇವಾಗ ನಾನು ಮೊದಲು ಕಡಲೆಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆಯನ್ನು ನೆನೆಸಿ ಇಟ್ಟಿರೋದ್ರಿಂದ ಕಡಲೆಬೇಳೆ ಎಲ್ಲ ಸಾಫ್ಟಾಗಿ ನೆಂದಿದೆ. ಇದನ್ನು ಈ ಥರ ಕಟ್ ಮಾಡಿದ್ರೆ 2 ಭಾಗ ಆದರೆ ಸಾಕಾಗುತ್ತೆ. ಇವಾಗ ನೀರನ್ನು ತೆಗೆದು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಬೇಯೋದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು 3 ವಿಸಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರೋದ್ರಿಂದ 3 ವಿಸಿಲ್ ಸಾಕಾಗುತ್ತೆ. 3 ವಿಸಿಲ್ ಆಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಇವಾಗ ತಣ್ಣಗಾಗಿದೆ. ಇವಾಗ ಕುಕ್ಕರ್ ಮುಚ್ಚಳವನ್ನು ತೆಗೆದು ಇದನ್ನು ನೋಡ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ತುಂಬ ಸಾಫ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಇದರಲ್ಲಿರುವ ಎಕ್ಸ್ಟ್ರಾ ನೀರುಗಳನ್ನು ನಾನು ಫಿಲ್ಟ್ರ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಇದಕ್ಕೆ 1.25 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಮತ್ತೆ ಗ್ಯಾಸ್ ಮೇಲೆ ಇದನ್ನು ಇಡ್ತಾ ಇದ್ದೀನಿ. 1.25 ಕಪ್ ಬೆಲ್ಲದಲ್ಲಿ ನಾನು ಮೊದಲು 1 ಕಪ್ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸಲ ಮಿಕ್ಸ್ ಆಗಿದ ಮೇಲೆ ಮತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಒಂದು ಸಲ ಚೆನ್ನಾಗಿ ಕರಗಿ ಮತ್ತೆ ಪುನಃ ಅದು ನೀರೆಲ್ಲ ಡ್ರೈ ಆಗೋ ಥರ ಅದನ್ನು ಈ ಥರ ಕುದಿಸ್ಕೊಳ್ಬೇಕಾಗತ್ತೆ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದು ಫುಲ್ ಈ ಥರ ಡ್ರೈ ಆಗಿದ ಮೇಲೆ ಇವಾಗ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕಂಪ್ಲೀಟ್ ತಣ್ಣಗಾದ ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬಾರ್ದು, ಹಾಗಾಗಿ ನಿಧಾನಕ್ಕೆ ಇದನ್ನು ರುಬ್ಕೋಬೇಕು. ನೈಸಾಗಿ ಇದನ್ನು ರುಬ್ಕೋಬೇಕಾಗತ್ತೆ, ಇಲ್ಲಾಂದರೆ ಹೋಳಿಗೆ ಮಾಡ್ಕೊಳ್ಳುವಾಗ ಕಡಲೆಬೇಳೆ ಸಿಕ್ಕಿದ್ರೆ ಹೋಳಿಗೆ ಹರಿದೋಗುತ್ತೆ. ಇವಾಗ ಈ ಥರ ನೈಸಾಗಿ ರುಬ್ಕೊಂಡಿದ್ಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಥರ ಎಲ್ಲವನ್ನು ರುಬ್ಬಿದ ಮೇಲೆ ಇದರಲ್ಲಿ ನಿಂಬೆಹಣ್ಣಿನ ಗಾತ್ರದ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಉಂಡೆಯನ್ನು ಮಾಡ್ಕೊಳ್ಳುವಾಗ ಹಿಟ್ಟೇನಾದರೂ ಕೈಗೆ ಅಂಟ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಕೈಗೆ ನೀರನ್ನು ತಾಗಿಸ್ಕೊಂಡು ಉಂಡೆಯನ್ನು ಕಟ್ಕೊಂಡ್ರೆ ಸ್ವಲ್ಪನೂ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಉಂಡೆಯನ್ನು ಕಟ್ಕೊಳ್ಬೋದು. ನಾನಿವಾಗ ಈ ಹಿಟ್ಟಿನಲ್ಲಿ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಕಲಸಿ ಇಟ್ಟಂಥ ಮೈದಾ ಹಿಟ್ಟನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಈ ಥರ ಸಾಫ್ಟಾಗಿರಬೇಕು. ಟೈಮ್ ಇದೆ ಅಂದರೆ 2ರಿಂದ 3 ಗಂಟೆ ಕೂಡ ಬಿಡ್ಬೋದು, ಇಲ್ಲಾಂದರೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಬಿಟ್ಟರೆ ಹೋಳಿಗೆ ಮಾಡುವಾಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇವಾಗ ನಾನು ಇದರಲ್ಲಿ ಕೂಡ ನಿಂಬೆಹಣ್ಣಿನ ಗಾತ್ರದ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವ 1 ಕಪ್ ಕಡಲೆಬೇಳೆಯಲ್ಲಿ 15ರಿಂದ 16 ಹೋಳಿಗೆಯನ್ನು ಮಾಡ್ಬೋದು. ಇವಾಗ ಎಲ್ಲ ಉಂಡೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ ಮೇಲೆ ನಂತರ ಇವಾಗ ಇದನ್ನು ಲಟ್ಸ್ಕೊಳ್ಬೇಕು. ಹಾಗಾಗಿ ಹೋಳಿಗೆ ಪೇಪರ್ನ ತಗೊಂಡು ಅದಕ್ಕೆ 1ರಿಂದ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ಹೋಳಿಗೆಯನ್ನು ಈಸಿಯಾಗಿ ತವಾದ ಮೇಲೆ ಹಾಕ್ಕೊಳ್ಬೋದು. ಫಸ್ಟ್ ಇದನ್ನು ಈ ಥರ ಚಿಕ್ಕದಾಗಿ ಲಟ್ಸ್ಕೊಂಡು ಅದರ ಮೇಲ್ಗಡೆ ಕಡಲೆಬೇಳೆಯ ಉಂಡೆಯನ್ನು ಇಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನಂತರ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಇದನ್ನು ಇವಾಗ ತಟ್ಕೊಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಈಸಿಯಾಗಿ ತಟ್ಕೊಳ್ಬೋದು. ಇದನ್ನು ತುಂಬ ತೆಳುವಾಗಿ ತಟ್ಕೊಳ್ಬೇಕು, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಸಾಕು, ಅದು ಈ ಥರ ಚೆನ್ನಾಗಿ ಅಗಲ ಆಗ್ತಾ ಹೋಗುತ್ತೆ. ಎಲ್ಲ ಕಡೆ ಹೂರಣ ಬರೋ ಥರ ಇದನ್ನು ಈ ಥರ ತಟ್ಕೊಂಡ್ರೆ ಆಯಿತು.
ಇದನ್ನು ತಟ್ಕೊಂಡಿದ್ಮೇಲೆ ನಾನಿವಾಗ ಗ್ಯಾಸ್ ಮೇಲೆ ತವಾವನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ತವಾ ಬಿಸಿಯಾಗಿದ್ಮೇಲೆ ಇವಾಗ ಇದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಂಥ ಹೋಳಿಗೆಯನ್ನು ಇದಕ್ಕೆ ಹಾಕಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. 1-2 ಸೆಕೆಂಡ್ಗಳ ಕಾಲ ಒಂದು ಕಡೆ ಫ್ರೈ ಆಗಿದ್ಮೇಲೆ ಇದನ್ನು ತಿರ್ಸಿ ಹಾಕಿ ಇನ್ನೊಂದು ಕಡೆ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಕೈಯಲ್ಲಿ ಈ ಥರ ತಟ್ಕೊಂಡು ಲಟ್ಸ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ಚಪಾತಿ ಕೋಲಿನಲ್ಲಿಯೂ ಕೂಡ ಇದನ್ನು ಈಸಿಯಾಗಿ ಲಟ್ಸ್ಕೊಳ್ಬೋದು. ಚಪಾತಿ ಕೋಲಿಗೆ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಂಡು ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ನಿಧಾನಕ್ಕೆ ಲಟ್ಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಥರ ಇದನ್ನು ಜೋರಾಗಿ ಲಟ್ಸ್ಬಾರ್ದು. ಈ ಥರ ನಿಧಾನಕ್ಕೆ ಇದನ್ನು ಸ್ಪ್ರೆಡ್ ಮಾಡೋ ಥರ ಲಟ್ಸ್ಕೋಬೇಕು. ಈಸಿಯಾಗಿ ಇದನ್ನು ಲಟ್ಸೋದಕ್ಕೆ ಬರುತ್ತೆ. ತುಂಬ ತೆಳುವಾಗಿಯೂ ಕೂಡ ಇದನ್ನು ಲಟ್ಸ್ಕೊಳ್ಬೋದು. ಹಾಗೇನಾದರೂ ಸೈಡ್ನಲ್ಲಿ ಹಿಟ್ಟು ದಪ್ಪ ಇದೆ ಅಂತ ಅನಿಸಿದ್ರೆ ಕೈನಲ್ಲಿ ಕೂಡ ಅದನ್ನು ಈ ಥರ ತಟ್ಕೊಂಡು ನೀಟಾಗಿ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿರುವ ಇದನ್ನು ಇವಾಗ ತವಾದ ಮೇಲೆ ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹೋಳಿಗೆಯನ್ನು ಬೇಯಿಸ್ಕೊಳ್ಳುವಾಗ ಬೇಕಿದ್ದರೂ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಹೋಳಿಗೆಯನ್ನು ತಿನ್ನುವಾಗ ಕೂಡ ತುಪ್ಪವನ್ನು ಹಾಕ್ಕೊಂಡು ತಿನ್ಬೋದು. ಯಾವ ಥರ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು. ಬಟ್ ಹೋಳಿಗೆ ಜೊತೆ ತುಪ್ಪವನ್ನು ಯೂಸ್ ಮಾಡೋದ್ರಿಂದ ಹೋಳಿಗೆಯ ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ. 2 ಕಡೆ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಇವಾಗ ಇದನ್ನು ತೆಗಿತಾ ಇದ್ದೀನಿ. ತುಂಬ ತೆಳುವಾಗಿ ಇದನ್ನು ಲಟ್ಸ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಬೇಯಿಸ್ಕೊಳ್ಬೇಕಂತಿಲ್ಲ. ಮತ್ತು ಒಳಗಡೆ ಹೂರಣ ಕೂಡ ಬೆಂದಿರೋದ್ರಿಂದ ಮೇಲ್ಗಡೆ ಮಾತ್ರ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದೇ ಥರ ನಾನು ಇನ್ನೂ ಒಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಕೈನಲ್ಲಿ ಲಟ್ಸ್ಕೊಳ್ಳೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಕೋಲ್ನಲ್ಲಿ ಇದನ್ನು ಈಸಿಯಾಗಿ ಲಟ್ಸ್ಕೊಳ್ಬೋದು. ಹೋಳಿಗೆಯನ್ನು ಲಟ್ಸ್ಕೊಳ್ಳೋಕ್ಕೆ ಹೋಳಿಗೆ ಪೇಪರ್ ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆಯ ಮೇಲೆ ಕೂಡ ಇದನ್ನು ಲಟ್ಸ್ಕೊಳ್ಬೋದು. ಹೋಳಿಗೆ ಪೇಪರ್ನ ಯೂಸ್ ಮಾಡೋದ್ರಿಂದ ಅದನ್ನು ತವಾದ ಮೇಲೆ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ. ಹೋಳಿಗೆ ತೆಳುವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹೋಳಿಗೆಯ ಬೇರೆ ರೆಸಿಪಿಗಳನ್ನು ಕೂಡ ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ, ನೋಡ್ಬೋದು. ಈ ಥರ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವಂಥ ಹೋಳಿಗೆ ರೆಸಿಪಿಯನ್ನು ಈ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ಹೇಳ್ಕೊಟ್ಟಿರುವ ಕಡಲೆಬೇಳೆ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೋಳಿಗೆ ಎಷ್ಟು ತೆಳುವಾಗಿ ಮತ್ತು ಸ್ಮೂತಾಗಿ ಬಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ಬೋದು. ಈ ಥರ ಈಸಿಯಾಗಿರುವ ರೆಸಿಪಿಗಳನ್ನು ನೀವು ಕೂಡ ಈ ಹಬ್ಬಕ್ಕೆ ತಪ್ಪದೇ ಟ್ರೈ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದಾದ್ರೂ ಹೊಸ ವೀಡಿಯೋಗಳು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ರೆಸಿಪಿಗಳನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.